ಕಳೆದ 10 ವರ್ಷಗಳ ನಂತರ ಸರ್ಕಾರ ಅಕ್ರಮ ಸಕ್ರಮ ಮಾಡಿಕೊಳ್ಳಲು ಅವಕಾಶ ನೀಡಿದೆ. ಎಷ್ಟೋ ದಿನಗಳಿಂದ ಖಾತೆ ಆಗದೆ ಪರದಾಡುತ್ತಿದ್ದ ನಗರವಾಸಿಗಳಿಗೆ ಈಗ ಖಾತೆ ಭಾಗ್ಯ ಸಿಕ್ಕಿದೆ. ರಾಜ್ಯದಲ್ಲಿ ಮೊದಲಿಗೆ ಶಾಸಕ ಪ್ರದೀಪ್ ಈಶ್ವರ್ ನಗರವಾಸಿಗಳಿಗೆ ಈ ಮಾಹಿತಿ ನೀಡಿ ಸುಲಭವಾಗಿ ಖಾತೆ ಮಾಡಿಸಿಕೊಳ್ಳಲು ಆಂದೋಲನ ಮಾಡಿದ್ದಾರೆ. ಕಚೇರಿಗೆ ಅಲೆದಾಡುವ ಕಷ್ಟವಿಲ್ಲದೆ ಆಯಾ ವಾರ್ಡುಗಳಲ್ಲಿಯೇ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಆದರೂ ನಗರದ ಜನ ಖಾತೆ ಮಾಡಿಸಿಕೊಳ್ಳಲು ಮುಂದೆ ಬರುತ್ತಿಲ್ಲ ಎಂದರು. ಆದರೆ ನಾವು ನಾವೊಂದು ಸುಮಾರು 15,000ಕ್ಕೂ ಹೆಚ್ಚು ನಮ್ಮಲ್ಲಿ ಇನ್ಲೀಗಲ್ ಪ್ರಾಪರ್ಟೀಸ್ ಅಂದರೆ ಅನಧಿಕೃತ ಕಟ್ಟಡಗಳಿದೆ. ಇದರಲ್ಲಿ ಕೇವಲ ನಾವು ಅಂದ್ಕೊಂಡಿರೋಷ್ಟು ಕೆಲವೊಂದಿಲ್ಲ. ಕೇವಲ 2,000 ಚಿಲ್ಲರೆ 4 ದಿವಸಗಳಿಗೆ ನಾವು ಏನು ಮತ್ತು ಲಿಸ್ಟ್ ಇದೆ. 4 ದಿವಸಗಳಿಗೆ ಕೇವಲ 2,000 ಜನ ಮಾತ್ರ 2,500 ಚಿಲ್ಲರೆ ಮಾತ್ರ ನಮ್ಮ ಅರ್ಜಿಗಳು ಸಲ್ಲಿಸಿರ್ತಾರೆ. ಈ ಮುಂದೆ ಇದೊಂದು ಯಾವ ಥರ ಇದೆ ಅಂದರೆ 10 ಜನ ಒಂದು 5-6 ವರ್ಷಗಳಿಂದ ಆಗಲಿ, ಒಂದು 10 ವರ್ಷಗಳಿಂದ ಕಟ್ಟಡ ಕಟ್ಟಿ ಅವ್ರು ₹1 ಟ್ಯಾಕ್ಸ್ ಕಟ್ದಿರೋನು ಅವ್ರು ಎಕ್ಸಿಮ್ಷನ್ ಕೊಟ್ಟು, ಇದು ನಮ್ಮ ನಗರಸಭೆಗೆ ಒಂದು ರೀತಿ ಹೋದರೆ ಬೊಕ್ಕಸಕ್ಕೆ ಲಾಸ್. ಇದು ಅವ್ರು 10,000 ಟ್ಯಾಕ್ಸೂ ಪ್ರತಿ ವರ್ಷ ನಾವು ವರ್ಷ ಟ್ಯಾಕ್ಸ್ ಕೊಟ್ಟವ್ರಿಗೂ ಒಂದೇ ಸರ್ವಿಸ್ ಕೊಟ್ಟಿದ್ದೀವಿ, ಏನು ಕಟ್ಟಿದಿರೋರಿಗೂ ಸರ್ವಿಸ್ ಕೊಡ್ತಾಯಿದ್ದೀವಿ. ಇದು ನಗರಸಭೆಗೆ ನಮ್ಮ ನಗರಸಭೆ ಆದಾಯಕ್ಕೆ ಸೋರಿಕೆ ಆಗಿರ್ತಂಥದ್ದು. ಆದರೂ ಸರ್ಕಾರದ ಆದೇಶಕ್ಕೋಸ್ಕರ ನಾವು ಪಾಲಿಸ್ತಾ ಕೇವಲ ಈ 1 ವರ್ಷಕ್ಕೆ ಮಾತ್ರ ಅವರು ಕಟ್ಟಿಸ್ಕೊಂಡು ಇದಂಥ ಸುವರ್ಣ ಅವಕಾಶ ಕೊಟ್ಟಿದೆ. ಇದನ್ನು ಜನರು ಯಾಕೆ ಇದನ್ನು ಯೂಸ್ ಮಾಡ್ಕೊತಾರೆ ಅಂತ ನಮಗೊಂಥರ ಗೊಂದಲ ಆಗಿದೆ. ಇದನ್ನು ಯಾರೇ ಆಗಲಿ, ಯಾವ ಕಿರಿಕಿರಿ ಬೇರೆಯವರು ಕೇಳಿದಂಥ ಮಾತುಗಳಿಗೆ ಯಾರು ನಮ್ಮ ನಗರದಲ್ಲಿ ವಾಸಿಸುವಂಥ ನಾಗರಿಕರು ಅವರ ಆಸ್ತಿಯನ್ನು ಅವರಿಗೆ ನಿಮ್ಮ ಹೆಸರಿಗೆ ಮಾಡ್ಕೊಳೋದಕ್ಕೆ ಯಾಕೆ ಹಿಂದೇಟು ಹೊಡಿತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಇದು ಯಾವುದೇ ರಾಜಕೀಯ ಇಲ್ಲ. ಶಾಸಕರು ಯಾರಿಗೇ ಆಗಲಿ, ಈ ಮೂರನೇ ವ್ಯಕ್ತಿಗಳು ಯಾರು ಥರ್ಡ್ ಪಾರ್ಟಿಗಳಿದ್ದಾರೆ, ಈ ಬ್ರೋಕರ್ಗಳಿದ್ದಾರೆ ಅಂತ ಅವ್ರನ್ನ ತಡೆಗಾಣೆ ಆಗಬೇಕು. ಯಾರಿಗೂ ನೀವು ₹1 ಕೊಡಬೇಡಿ, ನೇರವಾಗಿ ಹೇಳಿ. ಯಾವ ಶಾಸಕರು ಹಿಸ್ಟ್ರಿಯಲ್ಲಿ ಈ ಥರ ಹೇಳಿಲ್ಲ. ಓಪನ್ ಆಗಿ ಬಂದು ಅದನ್ನು ಹೇಳಿರೋದನ್ನು ಅದನ್ನು ತಪ್ಪಾಗಿ ಕೆಲವರಿಗೆಲ್ಲ ಗ್ರಹಿಸಿ ಅವ್ರಿಗೇನೋ ಹೆಸರು ಬರುತ್ತೆ ಅಂತ ಹೇಳಿ ಇದನ್ನು ಹಿನ್ನಡೆ ಮಾಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಬೇಡ. ಇದು ಯಾರು ಪ್ರಜ್ಞಾವಂತ ಯುವಕರೇ ಆಗಲಿ, ಯಾರೇ ಆಗಲಿ, ಪ್ರಜ್ಞಾವಂತ ಜನರಿಗೆ ತಿಳುವಳಿಕೆ ಹೇಳಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಇದು ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗಾಗುವಂಥ ಅನುಕೂಲಗಳು ಇದಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಪರ್ಟಿಗೆ ಯಾವುದೇ ಆಗಲಿ, ನೀವೇನೇ ಕಾರ್ಯಕ್ಕೆ ಹೋಗಲಿ, ನಾವು ಸವಲತ್ತುಗಳು ಕೊಡಬೇಕಂದ್ರೆ ನಾವು ಯಾರು ಮೂಲಭೂತ ಸೌಕರ್ಯಗಳು ನಗರಸಭೆಯಲ್ಲಿ ಸೋದಬೇಕಂದ್ರೆ ನಾವು ಟ್ಯಾಕ್ಸ್ ಕಟ್ಟಿಸ್ಕೊಂಡೇ ಮಾಡಬೇಕು. ನಗರಸಭೆ ಜನರು ಟ್ಯಾಕ್ಸಿಂದ ನಡೀತದೆ. ಫೆಬ್ರವರಿ 20ರಿಂದ ಪ್ರಾರಂಭವಾದ ಖಾತಾ ಆಂದೋಲನದಲ್ಲಿ ನಿನ್ನೆಯವರೆಗೂ 2,611 ಅರ್ಜಿಗಳು ಮಾತ್ರ ಸಲ್ಲಿಕೆಯಾಗಿವೆ. 15,000ಕ್ಕೂ ಹೆಚ್ಚು ಅರ್ಜಿಗಳಲ್ಲಿ ಇಷ್ಟು ಕಡಿಮೆ ಸಲ್ಲಿಕೆಯಾಗಿರುವುದಕ್ಕೆ ಕಳವಳ ವ್ಯಕ್ತಪಡಿಸಿದ ನಗರಸಭಾ ಸದಸ್ಯರಾದ ನರಸಿಂಹಮೂರ್ತಿ ಮತ್ತು ಅಂಬರೀಶ್, ವಿರೋಧ ಪಕ್ಷದ ಮುಖಂಡರ ಅಪಪ್ರಚಾರದಿಂದ ಜನ ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದ ಖಾತಾ ಅವಧಿ ಮುಗಿದ ಮೇಲೆ ಪಶ್ಚಾತ್ತಾಪ ಪಡುವ ಬದಲು ಬಿ ಖಾತಾ ಆದರೂ ಅದು ನಿಮ್ಮ ಆಸ್ತಿಯಾಗಿರುತ್ತದೆ. ನೀವು ಮಾಲೀಕರು ಎನಿಸಿಕೊಳ್ಳುತ್ತೀರಿ. 3 ತಿಂಗಳು ಮುಗಿದ ಮೇಲೆ ಆ ಅವಕಾಶವೂ ಸಿಗೋದಿಲ್ಲ. ಹಾಗಾಗಿ ಬಾಕಿ ಇರುವ ಖಾತೆದಾರರು ಅರ್ಜಿ ಸಲ್ಲಿಸಿ ಖಾತೆಗಳನ್ನು ಭದ್ರಪಡಿಸಿಕೊಳ್ಳಿ ಎಂದು ನಾಗರಿಕರಿಗೆ ಮನವಿ ಮಾಡಿದರು. ಶಾಸಕ ಪ್ರದೀಪ್ ಈಶ್ವರ್ ಕರಪತ್ರದ ಮೂಲಕ ಮನೆಗೂ ಖಾತಾ ಬಗ್ಗೆ ತಿಳಿಸಿದ್ದಾರೆ. ಅವರು ಮಾಡಿರುವ ಆ ಕೆಲಸದಿಂದ ನಿಮಗೆ ಅನುಕೂಲ, ಶಾಸಕರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ವಿರೋಧಿಗಳು ಬಿ ಖಾತಾ ಏನಕ್ಕೂ ಆಗಲ್ಲ ಅಂತ ಮಾಡುತ್ತಿರುವ ಅಪಪ್ರಚಾರಗಳನ್ನು ನಂಬಿ ಸುಮ್ಮನೆ ಕೂರಬೇಡಿ. ಇದರಿಂದ ನಿಮಗೆ ನಷ್ಟ. ಹಾಗಾಗಿ ಇನ್ನಾದರೂ ಮನೆಗಳಿಂದ ಹೊರಬಂದು ನಿಮ್ಮ ಆಸ್ತಿಗಳಿಗೆ ಮಾಲೀಕರಾಗಲು ಅರ್ಜಿ ಸಲ್ಲಿಸುವಂತೆ ಅಂಬರೀಶ್ ಮನವಿ ಮಾಡಿದ್ದಾರೆ. ಕೇಳ್ಕೊಳ್ಳೋದು ಇದೆ ಅಷ್ಟೇ. ಯಾರೇ ತಮ್ಮ ನಗರಸಭೆ ವಾಸಿಗಳಾಗಿದ್ದಾರೆ, ನಗರಸಭೆ ತಮ್ಮ ಆಸ್ತಿಗೆ ತಾವು ತಮ್ಮ ದೃಢೀಕರಣ ಮಾಡಿಸ್ಕೊಳ್ಳೋ ತಪ್ಪೇನಿದೆ. ಅದನ್ನು ಫಸ್ಟು ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಗಮನ ಹರಿಸಿ ಈ 3 ತಿಂಗಳು ಈ ಅವಕಾಶ ಏನು ಸರ್ಕಾರ ಕೊಟ್ಟಿದೆ ಅದನ್ನು ಪ್ರಯೋಜನ ಮಾಡ್ಕೊಬೇಕಾದ್ರೆ ತಮ್ಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಇನ್ನು ಕೆಲವರು ಇದರಲ್ಲಿ ಯಾವ್ಯಾವ ರಾಜಕೀಯ ದಯವಿಟ್ಟು ಬಳಸಬೇಡಿ. ಯಾರು ನಮ್ಮ ಸ್ನೇಹಿತರಿದ್ದಾರೆ ಕೆಲವರಿಗೆಲ್ಲ ಪಾಪ ಇದರಲ್ಲಿಯೂ ರಾಜಕೀಯ ಮಾಡೋದು. ಅದೇನು ಶಾಸಕರು ಆ ಥರ ಹೆಸರು ಮಾಡಬೇಕು ಅಂದರೆ ಅವ್ರಿಗೆ ಇನ್ನೂ 120-130 ಡಿಪಾರ್ಟ್ಮೆಂಟ್ ಇದೆ ಅವ್ರ ಹೆಸರು ಮಾಡ್ಕೊಳಕ್ಕೆ. ಇದೊಂದು ಅವಕಾಶ ಅಂತ ನಮ್ಮ ಮನಸ್ಸಿಗೆ ಬಂದು ನಮ್ಮ ಗಮನಕ್ಕೆ ಬಂತು. ಈ ಥರ ಪ್ರಚಾರ ಮಾಡಿದರೆ ಅದಕ್ಕೋಸ್ಕರ ಕಡಿಮೆ ಆಗಿದೆ ಅಂತ ನಾವು ಅವರಲ್ಲಿ ಅಷ್ಟೇ. ಮತ್ತು ನಮ್ಮ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರು ಅವರು ಮಾಡ್ತಾ ಇದ್ದಾರೆ. ಅವ್ರೇನು ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ, ಅವ್ರ ಬಗ್ಗೆ ಆಪಾದನೆ ಇಲ್ಲ. ಬಟ್ ಅವ್ರು ಅಷ್ಟೊಂದು ಪ್ರೋತ್ಸಾಹ ತೋರಿಸ್ತಾ ಇಲ್ಲ. ಯಾಕೆ ಅಂದರೆ ಇದೇ ರಾಜಕೀಯ ಹಿತಾಸಕ್ತಿಗೋಸ್ಕರ ಕೆಲವರು ಅವ್ರಿಗೆ ಹೆಸರು ಬರುತ್ತೆ ಅನ್ನೋದಕ್ಕೋಸ್ಕರ ಹಿನ್ನಡೆ ಆಗಿದೆ ಇದರಲ್ಲಿ. ಅದಂತೂ ಬಿಡಿ. ಇದರಲ್ಲಿ ರಾಜಕೀಯ ಬಿಟ್ಟು ಜನರಿಗೆ ಆಗಲಿ ನಗರಸಭೆಗೆ ಅಧಿಕ ಬರುವಂಥ ಕೆಲಸ ಎಲ್ಲರೂ ಇದರ ಬಗ್ಗೆ ಗಮನ ಹರಿಸಬೇಕು. ಮುಂದಿನ ದಿನಗಳು ಇದೆಲ್ಲ ಜಾಸ್ತಿ ಅವರೇ ಸ್ವಯಂಘೋಷವಾಗಿ ಬಂದು ಇದನ್ನು ಅವರು ನೋಂದಾಯಿಸ್ಕೊಬೇಕು. ಇದೊಂದು ಸುಗಮವಾಗಿ ನಡೀತದೆ. ಇನ್ನು 3 ತಿಂಗಳ ಟೈಮ್ ಇದೆ, ಕಾಲಾವಕಾಶ ಇದೆ. ಎಲ್ಲರೂ ಬಳಸ್ಕೊಬೇಕು ಅಂತ ತಮ್ಮ ಮುಖಾಂತರ ಅವರಲ್ಲಿ ನಾನು ವಿನಂತಿಸುತ್ತಿದ್ದೇನೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.